ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಒಂದೇ ಫೋನ್ ನಂಬರನ್ನು ಬಳಸ್ತಾ ಇದ್ದೀರಾ? ಹಾಗಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸೊ ನಿಮ್ಮ ಪ್ರೈವಸಿಯನ್ನು ಕಾಪಾಡಿಕೊಳ್ಳಲು ಈ ಸಲಹೆಗಳನ್ನು ಪಾಲಿಸಿ. ಹಾಗಿದ್ರೆ ಏನು, ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ನಾವು ಹೋದ ಕಡೆಯಲ್ಲೆಲ್ಲ, ಅದು ಶಾಪಿಂಗ್ ಮಾಲ್ ಇರಲಿ ಅಥವಾ ಆನ್ಲೈನ್ ಆ್ಯಪೇ ಇರಲಿ ಅಥವಾ ಸೋಷಿಯಲ್ ಮೀಡಿಯಾ ಇರಲಿ, ತುಂಬ ಸುಲಭವಾಗಿ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀಡಿಬಿಡ್ತೇವೆ. ಆದರೆ ಹೀಗೆ ಒಂದೇ ಫೋನ್ ನಂಬರನ್ನು ಎಲ್ಲೆಡೆ ಹಂಚಿಕೊಳ್ಳೋದು ನಿಮ್ಮನ್ನು ಸೈಬರ್ ಕ್ರಿಮಿನಲ್ಗಳ ಸುಲಭ ಗುರಿಯನ್ನಾಗಿ ಮಾಡಬಹುದು ಅಂತ ಹೇಳಿ ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಿದ್ರೆ ಅಪಾಯಕ್ಕೆ ಏನು? ನಿಮ್ಮ ಸ್ಕ್ಯಾಪಿಂಗ್ ಹ್ಯಾಕರ್ಗಳು ನಿಮ್ಮ ಫೋನನ್ನು ನಂಬರನ್ನು ಬಳಸಿ ನಿಮ್ಮ ಟೆಲಿಕಾಂ ಕಂಪನಿಗಳಿಗೆ ನಕಲಿ ದಾಖಲೆಯನ್ನು ನೀಡಿ ಅದೇ ನಂಬರ್ನ ಮತ್ತೊಂದು ಸಿಮ್ಮನ್ನು ಪಡಿಬೋದು. ಇದರಿಂದ ನಿಮ್ಮ ಫೋನ್ಗೆ ಬರುವ ಬ್ಯಾಂಕ್ OTPಗಳು ಅವರ ಕೈ ಸೇರುತ್ತವೆ. ಅದೇ ರೀತಿ ಸಾರ್ವಜನಿಕವಾಗಿ ಸಿಗುವ ನಿಮ್ಮ ನಂಬರನ್ನು ಸರ್ಚ್ ಎಂಜಿನ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಮೂಲಕ ನಿಮ್ಮ ಹೆಸರು, ಮನೆ ವಿಳಾಸ ಮತ್ತು ಫೋಟೋಗಳನ್ನು ಸುಲಭವಾಗಿ ಪತ್ತೆ ಮಾಡಬಹುದು. ನಿಮ್ಮ ನಂಬರ್ ಒಮ್ಮೆ ಡೇಟಾಬೇಸ್ ಸೇರಿದರೆ ನಿರಂತರವಾಗಿ ವಂಚನೀಯ ಕರೆಗಳು ಮತ್ತು ನಕಲಿ ಲಿಂಕ್ಗಳಿರುವ ಮೆಸೇಜ್ಗಳು ಬರಲು ಶುರುವಾಗುತ್ತೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ಇಮೇಲ್ ಖಾತೆಗಳಿಗೆ ರಿಕವರಿ ನಂಬರ್ ಆಗಿ ನೀವು ಅದೇ ಸಂಖ್ಯೆಯನ್ನು ನೀಡಿದರೆ ಹ್ಯಾಕರ್ಗಳು ಪಾಸ್ವರ್ಡ್ ರೀಸೆಟ್ ಮಾಡುವ ಮೂಲಕ ನಿಮ್ಮ ಖಾತೆಗಳನ್ನು ವಶಪಡಿಸಿಕೊಳ್ಬಹುದು. ಇನ್ನು ಬ್ಯಾಂಕ್ ಖಾತೆಗಳು ಮತ್ತು ಅಧಿಕೃತ ಕೆಲಸಗಳಿಗೆ ಒಂದು ನಂಬರ್ ಇರಲಿ. ಇದನ್ನು ಸಾರ್ವಜನಿಕವಾಗಿ ಅಥವಾ ಅಂಗಡಿಗಳಲ್ಲಿ ನೀಡಬೇಡಿ. ಇನ್ನು ವೈಫೈ ಲಾಗಿನ್ ಮತ್ತು ಇತರ ಸಾಮಾನ್ಯ ಕೆಲಸಗಳಿಗೆ ಬಳಸಿ, ಆದರೆ ಕೇವಲ ಮೊಬೈಲ್ ನಂಬರನ್ನು ನಂಬೇಡಿ. ಗೂಗಲ್ ಅಥೆಂಟಿಕೇಟರ್ ಅಂತಹ ಆ್ಯಪ್ಗಳನ್ನು ಬಳಸಿ ಭದ್ರತೆಯನ್ನು ಹೆಚ್ಚಿಸಿಕೊಳ್ಳಿ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ.